ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನಡೆಸಕ್ಕಾಗದೆ ಬರಬಾದಾಗಿದೆ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಗ್ಯಾರಂಟಿನೂ ಸಿಗ್ತಾ ಇಲ್ಲ. ಅದರ ಮೇಲಿಂದ ಮೇಲೆ ವಿದ್ಯುತ್ ದರ ಏರಿಕೆ ಆಯಿತು. ಯಾವ ಜನಸಾಮಾನ್ಯರು ಇವತ್ತು ಕಳೆದ ವರ್ಷ ಇಷ್ಟು ವಿದ್ಯುತ್ ಬಿಲ್ಲನ್ನು ಕಟ್ತಾ ಇದ್ರು, ಅದರ ಡಬಲ್ ಬಿಲ್ಲನ್ನು ಈಗ ಕಟ್ತಾ ಇದ್ದಾರೆ. ಇವತ್ತು ಇನ್ನೊಂದು ಹೊಸ ಬರೆಯನ್ನು ರಾಜ್ಯ ಸರ್ಕಾರ ನಮ್ಮ ಮೇಲೆ ಹಾಕಿದೆ. ಯಾವ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ರಿಕ್ಷಾ ಓಡಿಸಿ, ಟ್ಯಾಕ್ಸಿ ಓಡಿಸಿ, ಸ್ಕೂಟ್ರಲ್ಲಿ ಹೋಗಿ ತಮ್ಮ ಜೀವನವನ್ನು ಮಾಡ್ತಾಯಿದ್ರು, ಉದ್ಯೋಗ ಮಾಡ್ತಾಯಿದ್ರು, ಅವರಿಗೆ 3 ರೂಪಾಯಿ ಪೆಟ್ರೋಲು ಮತ್ತು ಡೀಸೆಲ್ ದರವನ್ನು ಏರಿಸುವುದರ ಮೂಲಕ ಮತ್ತೊಂದು ಸಾರಿ ಕರ್ನಾಟಕ ರಾಜ್ಯ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ತಾನೇ ಪೆಟ್ರೋಲ್ ದರವನ್ನು, ಡೀಸೆಲ್ ದರವನ್ನು ಏರಿಸಿ ಸ್ವಂತವಾಗಿ ಏರಿಸಿ ಇವತ್ತು ನಮ್ಮ ಮೇಲೆ ಬರೆ ಹಾಕಿದೆ. ಇದಕ್ಕೆ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಮುಂದಿನ ತಿಂಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಇವತ್ತು ನಮ್ಮೆಲ್ಲರಿಗೆ ಮೋಸ ಮಾಡ್ತಾ ಇರುವಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹೋರಾಟ ಒಂದೇ ಪರಿಹಾರ. ಜನರು ಇವತ್ತು ಎದ್ದೇಳಬೇಕು, ಜನರು ಹೋರಾಟವನ್ನು ಆರಂಭ ಮಾಡಬೇಕು. ಒಂದು ಜನಾಂದೋಲನ ರೂಪಿಯಾಗಿ ನಾಳೆಯಿಂದ ನಾವು ಹೋರಾಟವನ್ನು ಶುರು ಮಾಡೋದಕ್ಕೆ ಆರಂಭ ಮಾಡಿದಾಗ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರ ಸರಿದಾರಿಗೆ ಬರ್ಬೋದು. ಇಲ್ಲದೆ ಹೋದರೆ ನಮಗೆ ಯಾರಿಗೂ ಬದುಕೋಕ್ಕೂ ಆಗಲ್ಲ, ಬದುಕೋಕ್ಕೂ ಈ ಸರ್ಕಾರ ಬಿಡಲ್ಲ. ಸೋಲಿನ ಭಯ. ಇವತ್ತು ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಿರಂತರವಾಗಿ ಒಂದೊಂದು ಕಾರಣ ಒಡ್ಡಿ ಕೋರ್ಟಿಗೆ ಬೇರೆ ಬೇರೆ ಮನವಿಗಳನ್ನು ಸಲ್ಲಿಸಿ ಮುಂದೂಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ NDA 19 ಸೀಟುಗಳನ್ನು ಗೆದ್ದಿದೆ. 17 ಭಾರತೀಯ ಜನತಾ ಪಾರ್ಟಿ, 2 JDS. ಭಾಳ ದೊಡ್ಡ ಮೊತ್ತವನ್ನು ನಾವು ತಗೊಂಡಿದ್ದೀವಿ. ಅವರು ಡಬಲ್ ಡಿಜಿಟ್ ದಾಟಕ್ಕೂ ಸಾಧ್ಯ ಆಗಿಲ್ಲ. ಈ ಕಾರಣಕ್ಕಾಗಿ ಭಯ ಬಿದ್ದಿರುವಂಥ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಕೇಸು, ಚುನಾವಣೆಯನ್ನು ಮುಂದೂಡುವುದು, ಬೆಲೆ ಏರಿಕೆ, ಇಂಥ ಹಲವಾರು ಸಂಕಷ್ಟಗಳಿಗೆ ನಮ್ಮನ್ನು ಇವತ್ತು ದೂಡ್ತಾ ಇದೆ.